ಇತರ 18 ಮಗು. ಒಟ್ಟಾರೆಯಾಗಿ 8ನೇ ತರಗತಿಯಲ್ಲಿ 32 ಮಗುವನ್ನು ದಾಖಲೆಯಾಗಿರ್ತವ. 9ನೇ ತರಗತಿಯಲ್ಲಿ ಪರಿಶಿಷ್ಟ ಜಾತಿ 14 ಮಕ್ಕಳು, ಪರಿಶಿಷ್ಟ ಪಂಗಡ 1, ಮೈನಾರಿಟಿ 2, ಇತರ 22 ಮಕ್ಕಳು, ಒಟ್ಟು 39 ಮಕ್ಕಳು ದಾಖಲೆಯಾಗಿರ್ತವ. 10ನೇ ತರಗತಿಯಲ್ಲಿ ಒಟ್ಟು ಪರಿಶಿಷ್ಟ ಜಾತಿ 17 ಮಕ್ಕಳು, ಪರಿಶಿಷ್ಟ ಪಂಗಡ ಯಾವುದೇ ಇರುವುದಿಲ್ಲ, ಮೈನಾರಿಟಿ 3 ಇರ್ತವ. ಅದರಂತೆ ಇತರ 28 ಮಕ್ಕಳು, ಒಟ್ಟು 48 ಮಕ್ಕಳು. ಒಟ್ಟಾರೆಯಾಗಿ ನಿಮ್ಮ ಇಲ್ಲಿ ಮಕ್ಕಳು ದಾಖಲೆ ಆಗಿರ್ತಕ್ಕಂಥ 119 ಮಕ್ಕಳು, 119 ಮಕ್ಕಳು ದಾಖಲೆ ಆಗಿರ್ತವ. ಮತ್ತು ಅದರಂತೆ 119 ಮಕ್ಕಳು ಕೂಡ ಚೆನ್ನಾಗಿ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕಲಿತು ಮುಂದಿನ ಈ ಊರಿನ ಒಂದು ಗಣ್ಯ ವ್ಯಕ್ತಿಗಳಾಗಿ ಒಂದು ದೊಡ್ಡ ಒಂದು ಹುದ್ದೆಯಲ್ಲಿ ಆಗಿ ಬರಬೇಕು ಅಂತ ನಿಮ್ದೆಲ್ಲರೂ ವಿದ್ಯಾರ್ಥಿಗಳನ್ನು ಕನಸಿಟ್ಕೊಂಡು ನೀವು ಉತ್ತಮವಾದ ಗುಣಮಟ್ಟವನ್ನು ಪಡಿಬೇಕು. ಅದಕ್ಕೂ ಕೂಡ ಪಾಲಕರು ಸಹಕಾರ ನೀಡಬೇಕು. ಅದರಂತೆ ನಿಮ್ಮ ಶಾಲೆಗೆ ಬಂದಿರುವ ಅನುದಾನ ಒಟ್ಟು 20/1/2024ರಲ್ಲಿ 22,000 ರೂಪಾಯಿ ಒಂದು ಅನುದಾನ ಬಂದಿರ್ತದ. ಅದರಂತೆ 28/1/2024ರಲ್ಲಿ 9,415 ಅನುದಾನ ಬಂದಿರ್ತದ. 28/1/2024ರಲ್ಲಿ 6,500 ಒಂದು ಅನುದಾನ ಬಂದಿರ್ತದ. 13/2/2024ರಲ್ಲಿ 69,990 ಅನುದಾನ ಬಂದಿರ್ತದ. ಆಮೇಲೆ 4/3/2024ರಲ್ಲಿ 8,500 ಅನುದಾನ ಬಂದಿರ್ತದೆ. ಒಟ್ಟಾರೆಯಾಗಿ 87,990 ಆರ್ಥಿಕ ವರ್ಷದಲ್ಲಿ ಅನುದಾನ ಬಂದಿರತಕ್ಕಂಥದ್ದು. ಇದಕ್ಕೆ ಖರ್ಚು ಮಾಡಿರ್ತಕ್ಕಂಥದ್ದು ಗ್ರಂಥಾಲಯಕ್ಕೆ ಪುಸ್ತಕಗಳಿಗೆ ಸಂಬಂಧಿಸಿದಂತೆ 12/1/2024ರಂದು 2,000 ರೂಪಾಯಿ ಖರ್ಚು ಮಾಡಿರ್ತಾರೆ. ಅದರಂತೆ ಕ್ರಿಯಾ ಸಾಮಗ್ರಿ ಚಟುವಟಿಕೆಗೆ ಸಂಬಂಧಿಸಿದಂತೆ ವೆಚ್ಚ ಖರ್ಚು ಮಾಡಿರ್ತಕ್ಕಂಥದ್ದು 14,500 ರೂಪಾಯಿ ಖರ್ಚು ಮಾಡಿರ್ತಾರೆ. ಅದರಂತೆ ಇತರೆ ಸಾಮಗ್ರಿಗಾಗಿ ಆಡಳಿತ ವೆಚ್ಚಕ್ಕಾಗಿ ಖರ್ಚು ಮಾಡಿರ್ತಕ್ಕಂಥದ್ದು 22,000 ರೂಪಾಯಿ ಖರ್ಚು ಮಾಡಿರ್ತಾರೆ. ಅದರಂತೆ ಶೌಚಾಲಯ ಸ್ವಚ್ಛತೆ ನೈರ್ಮಲ್ಯಕ್ಕಾಗಿ ಖರ್ಚು ಮಾಡಿರ್ತಕ್ಕಂಥದ್ದು 2,501, 9,415 ಒಂದು. ಅದರಂತೆ ಕುಡಿಯೋ ನೀರಿಗಾಗಿ ವ್ಯವಸ್ಥೆ ಪೈಪು ರಿಪೇರಿ ಅದು ಖರ್ಚು ಮಾಡಿರ್ತಕ್ಕಂಥದ್ದು 3,000 ರೂಪಾಯಿ ಖರ್ಚು ಮಾಡಿರ್ತಾರೆ. ವಿದ್ಯುತ್ಗಾಗಿ ಸಂಬಂಧಿಸಿದಂತೆ ಯಾವುದಾದ್ರೂ ಸಾಮಗ್ರಿ ಖರೀದಿ ಮಾಡುವುದಕ್ಕಾಗಿ 6,500 ರೂಪಾಯಿ ಖರ್ಚು ಮಾಡಿರ್ತಾರೆ. ವಿಶೇಷ ಚೇತನ ಮಕ್ಕಳಿಗೆ ಖರ್ಚು ಮಾಡಿರ್ತಕ್ಕಂಥದ್ದು 2,500. ಒಟ್ಟಾರೆಯಾಗಿ ಖರ್ಚು ಮಾಡಿರ್ತಕ್ಕಂಥದ್ದು 87,990 ರೂಪಾಯಿ. ಈ ರೀತಿಯಾಗಿ ನಿಮ್ಮ ಶಾಲೆಗೆ ಬಂದಿರುವ ಅನುದಾನವನ್ನು ಖರ್ಚಾಗಿರ್ತಕ್ಕಂಥದ್ದಾಗಿರ್ತದ. ಹೀಗಾಗಿ ಪ್ರತಿಯೊಂದು ನಾವು ನಿಮ್ಮ ಶಾಲೆಯಲ್ಲಿ 4 ದಿನ ಏನು ನಾವು ಗಮನಿಸಿದ್ದೀವಿ, ನಾವು ವರದಿಯಲ್ಲಿ ತಯಾರಿಸಿ ಸರ್ಕಾರಿ ನಿಮ್ಮ ಶಾಲೆಯಿಂದ ಏನು ಋಣಾತ್ಮಕ ಮತ್ತು ಗುಣಾತ್ಮಕ ಕಂಡುಕೊಂಡಿದ್ದೀವಿ ವರದಿಯನ್ನು ಸರ್ಕಾರಕ್ಕೆ ಮುಟ್ಟಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ಅದರಂತೆ ಹಿಂದೆ ನಾವು ಬಿಸಿ ಊಟಿಗೆ ಸಂಬಂಧಿಸಿದಂತೆ ಆರ್ಥಿಕ ವರ್ಷದಲ್ಲಿ ನಿಮ್ಮ ಆಳಂದ ತಾಲೂಕದಲ್ಲಿ 5 ಶಾಲೆಗಳನ್ನು ಆಯ್ಕೆ ಮಾಡಿತ್ತು ಸರ್ಕಾರ. ಅವು 5 ಶಾಲೆಯನ್ನು ಬಿಸಿ ಊಟ ನಾವು ಸಾಮಾಜಿಕ ಪರಿಶೋಧನೆ ಮಾಡಿ ವರದಿ ಸರ್ಕಾರಕ್ಕೆ ಸಲ್ಲಿಸಿದಾಗ ಇಡೀ ನಮ್ಮ ಕಲಬುರಗಿ ಜಿಲ್ಲೆಯಿಂದ ಹೋಗಿರ್ತಕ್ಕಂಥ ವರದಿಯಿಂದ ಇಡೀ ಕರ್ನಾಟಕಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಇವತ್ತಿನ ದಿನ ಬಾಳೆಹಣ್ಣು, ಶೇಂಗಾ ಚಕ್ಕಿ, ಸಜ್ಜಿಗಳನ್ನು ಸಿಗ್ತಕ್ಕಂಥ ವ್ಯವಸ್ಥೆ ಆಗಿರ್ತದೆ ಅಂತಕ್ಕಂಥ ಮಾತು ಹೇಳಿ ನನ್ನ ಮಾತುಗಳನ್ನು